ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ಬರ್ಕಾತುಹು. ಪ್ರವಾದಿ ಜೀವನ ಚರಿತ್ರೆ ಸಂಚಿಕೆಗೆ ಸ್ವಾಗತ. ಡಬ್ಬದೊಳಗೆ ಮುಚ್ಚಲಾದ ಸಕ್ಕರೆಯ ಜಾಡು ಹಿಡಿದು ಬರುವ ಇರುವೆಗಳ ದಂಡಿನಂತೆ ಕುರೈಶಿಗಳು ವಿರೋಧಿಸಿ ದೂರವಿಟ್ಟಂತೆ ಇಸ್ಲಾಮಿಗೆ ಜನಾಕರ್ಷಣೆ ಹೆಚ್ಚಾಯಿತು. ದಿನದಿಂದ ದಿನಕ್ಕೆ ಸಂಖ್ಯಾಬಲದಲ್ಲಿ ಏರಿಕೆ ಕಾಣುತ್ತಿದ್ದವು. ವೈರತ್ವದ ತುತ್ತ ತುದಿಯಲ್ಲಿದ್ದ ಮಖ್ಜೂಮ್ ಗೋತ್ರದಿಂದ ಅಬೂ ಸಲಮ ಇಸ್ಲಾಂ ಸ್ವೀಕರಿಸಿದ ಬೆನ್ನಲ್ಲಿಯೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಿಗೆ ಮತ್ತೊಂದು ಸಹಾಯ ಲಭಿಸಿತು. ಅಬೂ ಸಲಮರ ಪಿತೃ ಕುಟುಂಬದಲ್ಲಿದ್ದ ಧನಿಕ ಅರ್ಕಮ ರಲಿಯಲ್ಲಾಹು ಅನ್ಹುರವರು ಇಸ್ಲಾಂ ಸ್ವೀಕರಿಸಿದರು. ಮಾತ್ರವಲ್ಲದೆ ಸಫಾ ಪರ್ವತದ ತಪ್ಪಲಲ್ಲಿ ತನಗಿದ್ದ ಮಣಿಯೊಂದನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಕೈಗೆ ನೀಡಿದ್ದರು. ಕೆಲವೇ ದಿನಗಳಲ್ಲಿ ಅದು ಮುಸ್ಲಿಮರ ಅಭಯ ಕೇಂದ್ರವಾಗಿ ಮಾರ್ಪಾಡು ಹೊಂದಿತ್ತು. ಅಲ್ಲಿ ಯಾರದೇ ಕಿರುಕುಳವಿಲ್ಲದೆ ಮುಸಲ್ಮಾನರು ಆರಾಧನಾ ಕರ್ಮವನ್ನು ನಿರ್ವಹಿಸಲು ಒಟ್ಟು ಸೇರುತ್ತಿದ್ದರು. ಜನಸಂಖ್ಯೆಯಲ್ಲಿ ಇಸ್ಲಾಂ ಬೆಳೆಯುತ್ತಿದ್ದರೂ ಪ್ರಭಾವಿಗಳ ಸಂಖ್ಯೆ ಕಡಿಮೆ ಇತ್ತು. ಆಗ ಇಸ್ಲಾಂ ಸ್ವೀಕರಿಸಿದವರಲ್ಲಿ ಹೆಚ್ಚಿನವರು ಗುಲಾಮರು ಅಥವಾ ಆಗಷ್ಟೇ ಗುಲಾಮಿತನದಿಂದ ಮುಕ್ತಿ ಪಡೆದವರಾಗಿದ್ದರು. ಒಂದಷ್ಟು ಧನಿಕರಿದ್ದರೂ ಅವರು ಯಾವುದೇ ಗೋತ್ರದ ಮುಖಂಡರು ಅಥವಾ ಪ್ರಭಾವಿ ವ್ಯಕ್ತಿಗರಾಗಿರಲಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಲ್ಲಿ ತನ್ನ ದೊಡ್ಡಪ್ಪ ಅಬೂ ತ್ವಾಲಿಬ್ ಇಸ್ಲಾಂ ಸ್ವೀಕರಿಸುತ್ತಾರೆ ಅನ್ನುವ ನಂಬಿಕೆ ಬೆಟ್ಟದಷ್ಟಿತ್ತು. ಕಾರಣ ತನ್ನಿಬ್ಬರು ಕಿರಿಯ ಮಕ್ಕಳು ಇಸ್ಲಾಂ ಸ್ವೀಕರಿಸಿದ್ದರೂ ಕುರೈಶಿ ಪ್ರಮುಖರು ಮನೆ ಬಾಗಿಲಿಗೆ ಬಂದು ತಾಕೀತು ಮಾಡಿದ್ದರೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ವಿರುದ್ಧ ಮಾತನಾಡಿರಲಿಲ್ಲ. ಅವರು ತೋರಿಸುವ ಪ್ರೀತಿ ವಾತ್ಸಲ್ಯದಲ್ಲಿ ವ್ಯತ್ಯಾಸವಿರಲಿಲ್ಲ. ಆದರೆ ಇಸ್ಲಾಂ ಸ್ವೀಕರಿಸುವ ಬಗ್ಗೆಯೂ ಅವರು ಒಲವು ತೋರಲಿಲ್ಲ. ಅವರಂತೆಯೇ ಬೇರೆ ಯಾವುದಾದರೂ ಗೋತ್ರ ಮುಖಂಡರು ಇಸ್ಲಾಂ ಸ್ವೀಕರಿಸಿದ್ದರೆ ತಮ್ಮ ಪ್ರಬೋಧನೆಗೆ ಉಪಕಾರವಾಗುತ್ತದೆ ಅಂತ ಸ್ವಾಭಾವಿಕವಾಗಿ ಭಾವಿಸಿದರು. ಒಂದು ದಿನ ಮಖ್ಜೂಮ್ ಗೋತ್ರದ ಮುಖಂಡ ಅಬೂ ಜಹಲನ ಚಿಕ್ಕಪ್ಪ ವಲೀದ್ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಿಗೆ ಮಾತಿಗೆ ಸಿಗುತ್ತಾನೆ. ಅವರಿಬ್ಬರ ಸಂಭಾಷಣೆಯಲ್ಲಿ ನಿರತರಾಗಿದ್ದಾಗ ಆಗಷ್ಟೇ ಇಸ್ಲಾಂ ಸ್ವೀಕರಿಸಿದ್ದ ಅಂಧರಾಗಿದ್ದ ಇಬ್ನು ಮಕ್ತೂಮಿಯವರು ಬಂದು ತನಗೆ ಕುರ್ಆನ್ನ ಸೂಕ್ತಗಳನ್ನು ಪಾರಾಯಣ ಮಾಡಿಕೊಡುವಂತೆ ವಿನಂತಿಸಿದ್ದರು. ಅದಕ್ಕೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಕೊಂಚ ಕಾಯುವಂತೆ ಹೇಳಿದರು. ಪುನಃ ಮಕ್ತೂಮಿಯವರು ಕೇಳಿದ್ದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಗಮನಕ್ಕೆ ಬಂದಿರಲಿಲ್ಲ. ವಲೀದ್ ಇಸ್ಲಾಂ ಸ್ವೀಕರಿಸುವ ಆಹ್ವಾನವನ್ನು ತಳ್ಳಿ ಹಾಕಿದರು. ಆದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಿಗೆ ಅದೇನು ಹೆಚ್ಚು ನಷ್ಟವನ್ನು ಅಥವಾ ನಿರಾಸೆಯನ್ನು ಉಂಟು ಮಾಡಿರಲಿಲ್ಲ. ಕಾರಣ ವಲೀದ್ ಇಸ್ಲಾಮಿನತ್ತ ಅಷ್ಟೇನು ಒಲವುಳ್ಳ ವ್ಯಕ್ತಿಯಾಗಿರಲಿಲ್ಲ. ಆದರೆ ಮೇಲಿನ ಘಟನೆ ನಡೆದು ಸ್ವಲ್ಪ ಹೊತ್ತಿನಲ್ಲಿ ದಿವ್ಯ ಸಂದೇಶವನ್ನು ಅವತೀರ್ಣಗೊಂಡಿತ್ತು. ಅಂಧನಾದ ಒಬ್ಬ ವ್ಯಕ್ತಿ ತಮ್ಮ ಬಳಿಗೆ ಬಂದಾಗ ಅವರು ನಿರ್ಲಕ್ಷಿಸಿದರು. ಆ ವ್ಯಕ್ತಿ ಬಹುಶಃ ಪರಿಶುದ್ಧ ಪ್ರಾಪ್ತನಾಗುವ ಬಗ್ಗೆ ತಮಗೆ ತಿಳಿಸಿಕೊಟ್ಟವರ ಅಥವಾ ತಮ್ಮ ಬೋಧನೆಯನ್ನು ಕುರಿತು ಅದು ಆತನಿಗೆ ಫಲ ಕೊಟ್ಟಿತು ಎಂದು ತಿಳಿಸಿದವರ. ಆದರೆ ಪ್ರಾಮಾಣಿಕತೆ ಭಕ್ತಿಯಿಂದ ತಮ್ಮೆಡೆಗೆ ಬಂದವರನ್ನು ತಾವು ನಿರ್ಲಕ್ಷಿಸಿ ದೂರ ಮಾಡಿದ್ದೀರಿ ಅನ್ನುವ ಅರ್ಥ ಕಲ್ಪಿಸುವ ಸೂಕ್ತ ಅವತೀರ್ಣಗೊಂಡಿತ್ತು. ಈ ಘಟನೆಗಳು ನಡೆದು ಕೆಲವು ದಿನಗಳ ನಂತರ ವಲೀದನ ನಿಜಮುಖ ಬಯಲಾಯಿತು. ಕುರೈಶಿ ನಾಯಕ ಅಧಿಕಾರಿ ನಾನಿರುವಾಗ ಮೊಹಮ್ಮದರಿಗೆ ಹೇಗೆ ಪ್ರವಾದಿ ಸ್ಥಾನ ದೊರಕಿತು? ಒಂದು ವೇಳೆ ಪ್ರವಾದಿ ಆಗಬೇಕಿದ್ದರೆ ಅದು ನಾನಲ್ಲವೇ? ಅದಲ್ಲದಿದ್ದರೆ ತಕೀಫ್ ಗೋತ್ರದ ಮುಖಂಡ ಪ್ರವಾದಿ ಆಗಬೇಕಿತ್ತು ಅನ್ನೋದು ಆತನ ವಾದವಾಗಿತ್ತು. ಆದರೆ ಅಬೂ ಜಹಲನ ವಾದ ಭಿನ್ನವಾಗಿತ್ತು. ಆತ ಒಂದು ಕ್ಷಣವೂ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರನ್ನು ಒಪ್ಪಿಕೊಳ್ಳಲು ತಯಾರು ಇರಲಿಲ್ಲ. ಅದಕ್ಕೆ ಕಾರಣ ಮೊದಲಿನಿಂದಲೂ ಅಬ್ದುಲ್ ಮನಾಫ್ ಗೋತ್ರದೊಂದಿಗೆ ಸಾಮಾಜಿಕ ಸ್ಥಾನಮಾನಕ್ಕಾಗಿ ಮಖ್ಜೂಮಿಗಳು ಜಿದ್ದಿಗೆ ಬಿದ್ದಿದ್ದು. ಅಬ್ದುಲ್ ಮನಾಫ್ ಕುಲದವರು ಮಾಡುವ ಪ್ರತಿ ದಾನ ಧರ್ಮಗಳಿಗೆ ಸೆಡ್ಡು ಹೊಡೆಯುವಂತೆ ಮಖ್ಜೂಮ್ ಗೋತ್ರದವರು ಪೈಪೋಟಿ ನೀಡುತ್ತಿದ್ದರು. ಅವರ ಗೋತ್ರದಲ್ಲಿ ಪ್ರವಾದಿ ಬರುವುದಾದರೆ ನಮ್ಮ ಗೋತ್ರದಲ್ಲಿ ಒಬ್ಬ ಪ್ರವಾದಿ ಆಗಬೇಕೆಂಬುದು ಅಬೂ ಜಹಲನ ವಾದವಾಗಿತ್ತು. ಈಗ ಅವರನ್ನು ಪ್ರವಾದಿ ಎಂದು ಒಪ್ಪಿಕೊಂಡರೆ ತಮ್ಮ ಗೋತ್ರದ ಸ್ಥಾನಮಾನ ಕಡಿಮೆಯಾಗುತ್ತದೆ. ಅದರಿಂದ ಶಕ್ತವಾದ ರೂಪದಲ್ಲಿ ಅಬೂ ಜಹಲ್ ವಿರೋಧಿಸುತ್ತಿದ್ದ. ಆದರೆ ಶಂಶ ಗೋತ್ರದ ಉತ್ಪನ್ನವಾದವು ತಾರ್ಕಿಕವಾಗಿರಲಿಲ್ಲ. ಮೊಹಮ್ಮದರನ್ನು ಪ್ರವಾದಿಯಾಗಿ ಒಪ್ಪಿಕೊಂಡರೆ ಮನಾಫ್ ಪರಂಪರೆಯ ಸ್ಥಾನಮಾನ ಹೆಚ್ಚುತ್ತದೆ ಎನ್ನುವುದಾಗಿತ್ತು ಆತನ ಸಮಸ್ಯೆ. ಒಂದು ದಿನ ಅಬೂ ಜಹಲ್ ಉತ್ಪಾನೊಂದಿಗೆ, ಓ ಅಬ್ದುಲ್ ಮನಾಫ್ ಮಕ್ಕಳೇ, ನಿಮಗೊಬ್ಬ ಪ್ರವಾದಿ ಇದ್ದಾನಲ್ಲವೇ ಎಂದು ವ್ಯಂಗ್ಯವಾಡಿದಾಗ ತೀಕ್ಷ್ಣವಾಗಿ ಉತ್ತರಿಸಿದ್ದ. ನಮ್ಮನೆಯಲ್ಲಿ ಪ್ರವಾದಿಯೋ ರಾಜನೋ ಬಂದರೆ ನಿನಗೇನು ನಷ್ಟ? ಇಲ್ಲಿ ರಾಜ ಅನ್ನೋದು ಕುಸಯ್ಯರ ಕುರಿತಾಗಿತ್ತು. ಅಬ್ದುಲ್ ಮನಾಫ್ ಕುಸಯ್ಯರ ನೇರ ಸಂತಾನ ಪರಂಪರೆಯಾದರೆ ಮಖ್ಜೂಮ್ ಸಹೋದರ ಸಂಬಂಧಿಗಳಾಗಿದ್ದರು. ಅದುವೇ ಅವರ ನಡುವೆ ಜಿದ್ದಿಗೆ ಕಾರಣವಾಗಿತ್ತು. ಇವರಿಬ್ಬರ ಸಂಭಾಷಣೆಯನ್ನು ಕೇಳಿಸಿಕೊಂಡಿದ್ದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳಿದರು, ಓ ಉತ್ಬಾ, ತಾವು ಅಲ್ಲಾಹನಿಗಾಗಿ ಮಾತನಾಡುತ್ತಿಲ್ಲ,
ತಮ್ಮ ಸ್ವಂತ ಲಾಭಕ್ಕಾಗಿ ಮಾತನಾಡುತ್ತಿದ್ದೀರಿ. ಇನ್ನು ಅಬು ಜಹಲ್ ತಮಗೆ ಮುಂದೆ ಬಲು ದೊಡ್ಡ ಗಂಡಾಂತರವೊಂದು ಕಾಯುತ್ತಿದೆ. ಈಗ ನೀವು ನಗುತ್ತಿರುವಿರಿ, ಮುಂದೊಮ್ಮೆ ಅಳುವ ಸಮಯವೂ ಬರುತ್ತದೆ ಅಂತಾರೆ. ಆ ಭವಿಷ್ಯವಾಣಿ ಭವಿಷ್ಯದಲ್ಲಿ ನಿಜವಾಗುತ್ತದೆ. ಅದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಕುರೇಶಿ ಗೋತ್ರಗಳ ಭಾಗ್ಯ ಅತ್ಯಂತ ತೊಯ್ದಾಡುತ್ತಿದ್ದ ಕಾಲವದು. ಅಬ್ದುಶಂಶ್ ಹಾಗೂ ಮಖ್ಜೂಮ್ ಗೋತ್ರಗಳು ಆಗಿನ ಎರಡು ಪ್ರಮುಖ ಗೋತ್ರಗಳಾಗಿದ್ದವು. ಉತುಬಾ ಹಾಗೂ ಆತನ ಸಹೋದರ ಶೈಬಾ ಶಂಶ್ ಗೋತ್ರದ ಉಪವಿಭಾಗವೊಂದರ ಮುಖ್ಯಸ್ಥರಾಗಿದ್ದರೆ, ಅವರ ಬಂಧು ಉಮಯ್ಯದ್ ಗೋತ್ರದ ಮುಖ್ಯಸ್ಥರಾಗಿದ್ದ ಹರಬ್ ಮರಣಾನಂತರ ಅವರ ಮಗ ಅಬು ಸುಫಿಯಾನ್ ನಾಯಕರಾದರು. ಅಬು ಸುಫಿಯಾನರಿಗೆ ಇತರ ಮಡದಿಯರಲ್ಲದೆ ಉತುಬಾನ ಮಗಳು ಹಿಂದರನ್ನು ಮದುವೆಯಾದರು. ಅಬು ಸುಫಿಯಾನ್ ಇವರೆಲ್ಲರಂತೆಯಲ್ಲ, ರಾಜಕೀಯ, ವ್ಯಾಪಾರ, ಸಾಹಿತ್ಯ ಎಲ್ಲದರಲ್ಲೂ ಉತ್ತುಂಗದಲ್ಲಿದ್ದವರು. ಇದಕ್ಕೆಲ್ಲ ಕಾರಣ ಅವರ ಸೌಮ್ಯ ಸ್ವಭಾವ ಮತ್ತು ಸಮಯಕ್ಕೆ ತಕ್ಕಂತೆ ನಿರ್ಧಾರ ತೆಗೆದುಕೊಳ್ಳುವ ನೈಪುಣ್ಯತೆಯಾಗಿತ್ತು. ಆದರೆ ಶಾಂತ ಸ್ವಭಾವವಾಗಿದ್ದ ಅಬು ಸುಫಿಯಾನ್ ಮತ್ತು ಹಿಂದ್ರವರ ದಾಂಪತ್ಯದಲ್ಲಿ ಸದಾ ಘರ್ಷಣೆಯೂ ಕೂಡಿತ್ತು. ಪ್ರವಾದಿಯವರ ಜೊತೆಗೆ ಅವರಿಗೆ ವಿರೋಧವಿದ್ದರೂ ಅಬು ಜಹಲ್ನಷ್ಟು ಕ್ರೂರವಾಗಿರಲಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ವಿರೋಧಿಸುವ ವಿಧದಲ್ಲಿ ವ್ಯತ್ಯಾಸವಿದ್ದರೂ ಇಸ್ಲಾಮಿನ ಸಂದೇಶವನ್ನು ತಿರಸ್ಕರಿಸುವ ವಿಷಯದಲ್ಲಿ ಅವರೆಲ್ಲರೂ ಒಂದಾಗಿದ್ದರು. ಕುರ್ಆನಿನ ಭಾಷಾ ಸೌಂದರ್ಯದ ಕುರಿತು ಅವರೆಲ್ಲರಿಗೂ ಹೆಮ್ಮೆ ಇತ್ತು. ಆದರೆ ಅವರ ಪೂರ್ವಿಕ ನಂಬಿಕೆಗಳನ್ನು, ಆಚಾರಗಳನ್ನು ಅರ್ಥಹೀನವೆಂದು, ಅವರ ಚಟುವಟಿಕೆಗಳು ತಪ್ಪೆಂದು ಹೇಳುವುದು ಅವರ ಸಮಸ್ಯೆಯಾಗಿತ್ತು. ಆಗಿನ ಮಕ್ಕಾದಲ್ಲಿದ್ದ ಗೋತ್ರದ ಮುಖಂಡರೆಲ್ಲರೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಸಮವಯಸ್ಸಿನವರಾಗಿದ್ದರು. ಅವರೊಂದಿಗೆ ಬಾಲ್ಯವನ್ನು ಕಳೆದ ಯುವಕರಾಗಿದ್ದರು. ಅರಬಿಯಾದಲ್ಲಿ ಯಾವುದು ಉತ್ತುಂಗದಲ್ಲಿದೆಯೋ ಅದನ್ನು ಸಾಧಿಸಬೇಕೆನ್ನುವುದು ಅವರೆಲ್ಲರ ಗುರಿಯಾಗಿತ್ತು ಕೂಡ. ಅರಬಿಯಾದಲ್ಲಿ ಪ್ರಭಾವಿ ವ್ಯಕ್ತಿಯಾಗಲು ಹಣ, ಸಂಪತ್ತು ಜೊತೆಗೆ ಕೆಲವೊಂದು ಸದ್ಗುಣಗಳ ಅಗತ್ಯವೂ ಇತ್ತು. ಈ ಸದ್ಗುಣಗಳ ಮೂಲಕ ಸ್ವರ್ಗ ಪ್ರವೇಶ ಅವರ ಗುರಿಯಾಗಿರಲಿಲ್ಲ, ಬದಲಾಗಿ ಲೌಕಿಕ ಶ್ರೇಷ್ಠ ಸ್ಥಾನಮಾನಗಳನ್ನು ಪಡೆಯುವುದಾಗಿತ್ತು. ತಮ್ಮ ಮರಣಾನಂತರವೂ ಹೆಸರು ಅಚ್ಚಳಿಯದೆ ಉಳಿಯಬೇಕೆನ್ನುವ ಮಹತ್ವಾಕಾಂಕ್ಷಿಗಳಾಗಿದ್ದರು. ಹೊಸ ಧರ್ಮ ಅವರ ಯಶಸ್ವಿನ ಕಾರಣಗಳನ್ನು ಒಪ್ಪಿಕೊಳ್ಳದಿರುವುದು ಅವರು ಇಸ್ಲಾಂ ಸ್ವೀಕರಿಸಿದರಲು ಮತ್ತೊಂದು ಕಾರಣವಾಗಿತ್ತು. ಸ್ನೇಹಿತರೆ, ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ರೋಚಕ ಚರಿತ್ರೆಗಳೊಂದಿಗೆ ನಾಳೆ ಭೇಟಿಯಾಗುವ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮಿಂದ ಬಯಸುವುದು ಬೆಂಬಲವನ್ನು ಮಾತ್ರ. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟೇ: ಈ ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.